ಟಿಕೆಟ್ಗಾಗಿ ನಾವೇನು ಪರದಾಟ ಮಾಡುವಂತ ಪರಿಸ್ಥಿತಿ ಇಲ್ಲ. ಚುನಾವಣೆಗೆ ಹೋಗ್ಲಿಕ್ಕೆ ಒಂದು ತಯಾರಿ ಇದೀನಿ. ನನಗೆ ಇದೆಲ್ಲೋ ಒಂದ್ ಕಡೆ ಬಹಳ ನೋವಾಗ್ತದೆ. ಸುಮ್ನೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಕ್ಕಂಥದ್ದು ಈ ಚುನಾವಣೆ ಸಮಯದಲ್ಲಿ ಬೇಕು ಅಂತ ಈ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ನಾನು ಕಾಂಗ್ರೆಸ್ಗೆ ಹೋಗುವಂತ ಪರಿಸ್ಥಿತಿ ನನ್ಗೇನು ಬಂದಿಲ್ಲ. 10 ಅಂದ್ರೆ ನನ್ನ ಹುಟ್ಟುಹಬ್ಬ ಅಂತೇಳಿ ಬಹುಶಃ ಎಲ್ಲ ನನ್ನ ಅಭಿಮಾನಿಗಳಿಗೂ ಕೂಡ ಅದು ಜ್ಞಾಪಕದಲ್ಲಿರ್ತದೆ. ನಿನ್ನೆ ದಿನ ರಾತ್ರಿ 12 ಗಂಟೆಯಲ್ಲಿ ನಾನು ಮಲಗಿದ್ದಾಗ ನಮ್ಮ ಅಭಿಮಾನಿಗಳು ಬಂದು ಮನೆ ಮುಂದೆ ಪಟಾಕಿ ಹಚ್ಚಿ ನನ್ನನ್ನ ಎಬ್ಬಿಸ್ತಾರೆ. ಅಂದ್ರೆ ಆ ಅಭಿಮಾನಕ್ಕೆ ನಾನು ಖಂಡಿತ ಬಹಳಷ್ಟು ಆಭಾರಿಯಾಗಿದ್ದೇನೆ. ಇವತ್ತು ಇಲ್ಲಿ ನಮ್ಮ APMC ಯಾರ್ಡಿನ ನಮ್ಮ ವರ್ತಕರು ಮತ್ತು ರೈತರು ಒಟ್ಟಿಗೆ ಸೇರ್ಕೊಂಡು ಇವತ್ತು ನನ್ನ ಹುಟ್ಟುಹಬ್ಬವನ್ನ ಬಹಳ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾ ಇದ್ದೀನಿ. ಕಾರಣ ಏನಪ್ಪಾ ಅಂದ್ರೆ ನಾನು ಒಬ್ಬ ರೈತ. ಬಹುಶಃ ಹಿಂದೆ ಹಾಕಿರೋ ಫೋಟೋಗಳು ನಾನು ಎಲ್ಲಿ ಸಿಕ್ಕಿದ್ರೋ ಇವ್ರಿಗೆ ಗೊತ್ತಿಲ್ಲ. ಹಿಂದೆ ನನ್ನ ರೈತನು ಏನು ಹೊಲದಲ್ಲಿ ಕೆಲಸ ಮಾಡುವಂತ ಫೋಟೋಗಳನ್ನ ಸಂಗ್ರಹ ಮಾಡಿ ಇವತ್ತು ಹಾಕಿದ್ದಾರೆ. ಇವತ್ತು ಅವರ ಪ್ರೀತಿ ವಿಶ್ವಾಸ ಪಕ್ಷಾತೀತವಾಗಿ, ಇದೇನು ಪಕ್ಷ ಪಂಗಡ ಜಾತಿ ಇನ್ನೊಂದು ಮತ್ತೊಂದು ಏನಿಲ್ಲ. ನಾಗರಾಜಣ್ಣ ಅಂದ್ರೆ ನಮಗೆ ಒಂದು ಸರ್ವಿಸ್ ಕೊಡ್ತಾರೆ. ಯಾವುದೇ ಹೊತ್ತಲ್ಲಿ ಫೋನ್ ಮಾಡಿದ್ರು ಫೋನ್ ತಗೊಂತಾರೆ, ನಮ್ಮ ಕಷ್ಟ ಸುಖಗಳಿಗೆ ಆಗ್ತಾರೆ ಅನ್ನೋ ಒಂದು ಭಾವನೆಯಿಂದ ಇವತ್ತು ನನಗೆ ಇಲ್ಲಿ ಬಹಳ ಅದ್ಧೂರಿಯಾಗಿ ಒಂದು ಅನ್ನದಾನ ಮಾಡೋದ್ರ ಮುಖಾಂತರ ಬಹಳ ಅರ್ಥಪೂರ್ಣವಾಗಿ ಇವತ್ತು ಈ APMC ಯಾರ್ಡಿನ ವರ್ತಕರು, ರೈತರು, ಹಮಾಲಿಗಳು ಎಲ್ಲರೂ ಸೇರಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನನ್ನ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿ ನನಗೆ ಶುಭವನ್ನು ಕೋರಿದ್ದಾರೆ. ಖಂಡಿತ ನಾನು ಯಾವ ಜನ್ಮದ ಪುಣ್ಯನೋ ಏನೋ ಗೊತ್ತಿಲ್ಲ, ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸಿ ಇವತ್ತು ಈ ತಾಲೂಕಿನಾದ್ಯಂತ ಎಲ್ಲರೂ ಕೂಡ ಬೆಳಗ್ಗೆಯಿಂದ ನಮ್ಮ ಫೋನ್ ಕರೆಗಳ ಮುಖಾಂತರ ಮನೆ ಹತ್ರ ಬಂದು ಹಾರೈಸಿದ್ದಾರೆ. ಕೆಲವು ದೇವಸ್ಥಾನಗಳ ಪೂಜೆಗಳನ್ನು ಕೂಡ ಇಟ್ಕೊಂಡಿದ್ರು. ಬೆಳಗ್ಗೆ 6 ಗಂಟೆಗೆ ಹೋಗಿ ಅಲ್ಲಿ ಕೂಡ ಭಗವಂತನ ಒಂದು ಆಶೀರ್ವಾದವನ್ನು ಕೇಳಿ ಬಂದಿದ್ದೇನೆ. ಈಗ ಇದು ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇದ್ದಾರೆ. ಇದರಲ್ಲಿ ರಾಜಕಾರಣ ಬೆಳೆಸೋದು ಬೇಡ ದಯವಿಟ್ಟು. ನಾನು ಒಬ್ಬ ನಿಷ್ಠಾವಂತ BJPಯಲ್ಲಿ ಒಬ್ಬ ಮುಖಂಡನಾಗಿ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈ ಹಾಲು ಒಕ್ಕೂಟದ ಚುನಾವಣೆ ಬಹುಶಃ 1ನೇ ತಾರೀಕಿದೆ. ಆದರೂ ಕೂಡ ನನ್ನ ಒಂದು ಸೇವೆಗೆ, ಆಮೇಲೆ ನಾನು ಹಾಲು ಉತ್ಪಾದಕರು ಕೊಟ್ಟಿರ್ತಕ್ಕಂಥ ಕೊಡುಗೆ, ವಿಶೇಷವಾಗಿ ಚಿಕ್ಕಬಳ್ಳಾಪುರ ಮೆಗಾ ಡೈರಿಯಲ್ಲಿ ಏನು ಮೆಗಾ ಡೈರಿ ಮಾಡಲಿಕ್ಕೆ ಎಷ್ಟು ನಾನು ಶ್ರಮ ಪಟ್ಟಿದ್ದೀನಿ, ಒಕ್ಕೂಟ ಬೇರ್ಪಡೆ ಮಾಡಬೇಕಾದ್ರೆ ಎಷ್ಟು ಶ್ರಮ ಆಗಿದೆ, ಅದೆಲ್ಲವನ್ನು ಕೂಡ ನಮ್ಮ ಮುಖಂಡರಿಗೆ ಗೊತ್ತಿದೆ, ನಮ್ಮ ಹೈಕಮಾಂಡ್ ಗೊತ್ತಿದೆ. ಅದರಲ್ಲೇನು ಟಿಕೆಟ್ ಕೊಟ್ಟು ಇದು ಟಿಕೆಟ್ಗಾಗಿ ನಾವೇನು ಪರದಾಟ ಮಾಡುವಂತ ಪರಿಸ್ಥಿತಿ ಇಲ್ಲ. ಏನೋ ಒಂದು ತೀರ್ಮಾನ ಆಗುತ್ತೆ. ತಯಾರಿ ಏನಿಲ್ಲಪ್ಪ. ಈಗ ನಮ್ಮಲ್ಲಿ ಇರ್ತಕ್ಕಂಥದ್ದು ನಮ್ಮ ಯಾರು ಹಾಲು ಉತ್ಪಾದಕ ಸಹಕಾರ ಸಂಘಗಳ ಅಧ್ಯಕ್ಷಗಳು, ಕೆಲವರು ಡೆಲಿಗೇಟ್ಸ್ ಇದ್ದಾರೆ. ಅವರಿಗೆಲ್ಲ ನಾನು ಮನವಿ ಮಾಡಿದ್ದೇನೆ. ಸರಿ, ಅವರೆಲ್ಲ ನನಗೆ ಆಶೀರ್ವಾದ ಮಾಡಲಿಕ್ಕೆ ತಯಾರಿದ್ದಾರೆ. ಹಾಗಾಗಿ ನಾನು ಚುನಾವಣೆಗೆ ಹೋಗ್ಲಿಕ್ಕೆ ಒಂದು ತಯಾರಿ ಇದೆ. ನಿಮ್ಮ ಪಕ್ಷದಲ್ಲೇ ಇರುವಂತ ಇನ್ನೊಬ್ರು ನಮ್ಗೆ 100% ಫೈನಲ್ ಟಿಕೆಟ್ ಫೈನಲ್ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು ಅವರು ಓಡಾಡುವಂತ ಕೆಲಸ ಮಾಡ್ತಾರೆ. ನಾನು ಇದುವರೆಗೂ ಕೂಡ ನನಗೆ ಫೈನಲ್ ಆಗಿದೆ ಅಂತ ಎಲ್ಲಿ ಹೇಳಿಲ್ಲ. ಅವ್ರು ಹೇಳ್ಕೊಂಡಿದ್ದಾರೆ. ಬಟ್ ಎಲ್ಲಿ ನಮ್ಮ ಮುಖಂಡರು ಸುಧಾಕರ್ ಅವರಾಗ್ಲಿ, ನಮ್ಮ ಹೈಕಮಾಂಡ್ ಅವರಾಗ್ಲಿ ಎಲ್ಲಿ ಕೂಡ ಅವ್ರಿಗೆ ಹೇಳಿದ್ದಾರೆ ಅಂತ ಎಲ್ಲಿ ಕೂಡ ಇಲ್ಲ. ಅವರಾಗ ಅವರು ಹೇಳ್ಕೊಂಡು ಓಡಾಡಿದ್ರೆ ನಾನೇನು ಮಾಡ್ಲಿಕ್ಕಾಗಲ್ಲ. ಸಂತೋಷ ಓಡಾಡ. ಸಾರ್ವಜನಿಕವಾಗಿ KV ನಾಗರಾಜ್ ಅವರು ಕಾಂಗ್ರೆಸ್ ಸೇರ್ತಾರೆ ಅನ್ನೋ ಊಹಾಪೋಹಗಳಿದೆ ಸರ್, ಗುಮಾನಿ ಹೇಗಿದೆ, ಏನ್ ಹೇಳ್ತೀರಿ ಅದ್ರ ಬಗ್ಗೆ? ನನಗೆ ಇದೆಲ್ಲೋ ಒಂದ್ ಕಡೆ ಬಹಳ ನೋವಾಗ್ತದೆ. ಸುಮ್ನೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಕ್ಕಂಥದ್ದು ಈ ಚುನಾವಣೆ ಸಮಯದಲ್ಲಿ ಬೇಕು ಅಂತ ಈ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ನಾನು ಮೊನ್ನೆನೂ ಕೂಡ ಕೆಲವು ಪತ್ರಿಕೆಗಳಲ್ಲಿ ಹೇಳಿದ್ದೀನಿ, ನಾನು ಖಂಡಿತ ಕಾಂಗ್ರೆಸ್ಗೆ ಹೋಗುವಂತ ಪರಿಸ್ಥಿತಿ ನನಗೇನು ಬಂದಿಲ್ಲ. ನಾನು ಏನು ಹಿಂದೆ JDS ಅಲ್ಲಿ ಸುಮಾರು 40 ವರ್ಷಗಳ ಕಾಲ ಕೆಲಸ ಮಾಡಿ ಕಾಂಗ್ರೆಸ್ ವಿರೋಧಿ ರಾಜಕಾರಣ ಮಾಡ್ಕೊಂಡ್ ಬಂದಿದ್ದೀನಿ. ಆದ್ರೂ ಕೂಡ ಕಾಂಗ್ರೆಸ್ ಅಲ್ಲಿ ಅನೇಕ ಸ್ನೇಹಿತರು ನನಗೆ ನನ್ನ ಹಿತವನ್ನು ಬಯಸ್ತಾರೆ ಅಷ್ಟೇ. ಅವ್ರು ಯಾವತ್ತು ಕಾಂಗ್ರೆಸ್ ಬಾ ಅಂತ ಯಾವತ್ತೂ ಕರೆದಿಲ್ಲ. ನಾನು ಇವತ್ತು ಕಾಂಗ್ರೆಸ್ಗೆ ಹೋಗೋ ಪರಿಸ್ಥಿತಿನೂ ಇಲ್ಲ. ಒಂದ್ ವೇಳೆ ಟಿಕೆಟ್ ಕೈ ತಪ್ಪಿಟ್ರೆ ಕಾಂಗ್ರೆಸ್ ಬರುವಂತ ಪರಿಸ್ಥಿತಿ ಇಲ್ಲ. ಯಾವುದೇ ಕಾರಣಕ್ಕೂ ಆ ಪರಿಸ್ಥಿತಿ ಬರೋದಿಲ್ಲ. ದಯವಿಟ್ಟು ಬಿಟ್ಬಿಡಿ ರಾಜಕಾರಣ.